ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಎಂತಹ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೀವಿ ಅಂದ್ರೆ ಜಗತ್ತಿನ ಯಾವ ಮೂಲೆಯೂ ಕೂಡ ಸೇಫ್ ಅಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಭಯೋತ್ಪಾದನೆ ಅಥವಾ ಟೆರರಿಸಂ ಅನ್ನೋದು ಕೇವಲ ಗಡಿಗಳಿಗೆ ಸೀಮಿತವಾಗಿರುವ ವಿಚಾರವಲ್ಲ, ಇದು ಇಡೀ ಮನುಕುಲಕ್ಕೆ ಅಂಟಿಕೊಂಡಿರುವಂತಹ ಒಂದು ಭಯಾನಕ ಕ್ಯಾನ್ಸರ್ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಾನೆ ಇದೆ. ಇವತ್ತು ನಾವು ನಿಮ್ಮ ಮುಂದೆ ತಂದಿರುವಂತಹ ವಿಚಾರ ಶಾಂತಿಯ ತೋಟದಂತಿದ್ದಂತಹ ಆಸ್ಟ್ರೇಲಿಯಾದಲ್ಲಿ ನಡೆದ ಒಂದು ಭೀಕರ ರಕ್ತಪಾತದ ಕಥೆ. ನಿಮ್ಗೆಲ್ಲರಿಗೂ ಗೊತ್ತು, ನಮ್ಮ ಭಾರತ ಸೇರಿದಂತೆ ಜಗತ್ತಿನ ಎಷ್ಟು ರಾಷ್ಟ್ರಗಳು ದಶಕಗಳಿಂದ ಈ ಉಗ್ರವಾದದ ನೋವನ್ನ ಅನುಭವಿಸ್ತಾನೆ ಬಂದಿದ್ದಾರೆ. ಆದ್ರೆ ಯಾವಾಗಲೂ ಮಾನವ ಹಕ್ಕುಗಳ ಪಾಠ ಮಾಡುವಂತಹ, ಪ್ರಜಾಪ್ರಭುತ್ವದ ಬಗ್ಗೆ ಉದ್ದುದ್ದ ಭಾಷಣ ಬಿಗಿಯುವಂತಹ ಅಮೆರಿಕದಂತಹ ನಸಗುನ್ನಿ ರಾಷ್ಟ್ರಗಳು ಮಾಡಿದ್ದೇನು? ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ರಾಜಕೀಯ ಲಾಭಕ್ಕಾಗಿ ಪಾಕಿಸ್ತಾನದಂತಹ ಉಗ್ರ ಕಾರ್ಖಾನೆಗಳಿಗೆ ನೀರೆರೆದು ಪೋಷಿಸ್ತಾ ಇದ್ವು. ಉಗ್ರರಿಗೆ ಪೋಷಣೆ ನೀಡುವ ರಾಷ್ಟ್ರಗಳನ್ನೇ ಅಮೆರಿಕ ಇಷ್ಟು ದಿನ ಅಪ್ಪಿಕೊಂಡು ಕೂತಿತ್ತಲ್ಲ, ಈಗ ಅದರ ಬಿಸಿ ಇಡೀ ಜಗತ್ತಿಗೆ ತಟ್ಟಿದೆ. ಇವತ್ತು ಆಸ್ಟ್ರೇಲಿಯಾದಲ್ಲಿ ನಡೆದಿರೋದು ಸಾಮಾನ್ಯ ದಾಳಿಯಲ್ಲ, ಇದು ಇಡೀ ನಾಗರಿಕ ಸಮಾಜದ ಕೆನ್ನೆಗೆ ಬಾರಿಸಿದ ಏಟಾಗಿದೆ. ಉಗ್ರರ ಅಟ್ಟಹಾಸಕ್ಕೆ ಅಮಾಯಕರು ಹೇಗೆ ಬಲಿಯಾಗ್ತಾ ಇದ್ದಾರೆ ಅನ್ನೋದಕ್ಕೆ ಸಿಡ್ನಿಯಲ್ಲಿ ನಡೆದ ಘಟನೆಯೇ ತಾಜಾ ಸಾಕ್ಷಿಯಾಗಿದೆ. ಹಾಗಾದ್ರೆ ಏನಿದು ಘಟನೆ? ಶಾಂತಿಯುತವಾಗಿದ್ದಂತಹ ಸಿಡ್ನಿ ಬೀಚ್ ರಕ್ತಸಿಕ್ತವಾಗಿದ್ದು ಹೇಗೆ? ಆ ವಿದ್ಯಾವಂತ ಉಗ್ರನ ಅಸಲಿ ಬಣ್ಣ ಏನು ಅನ್ನೋದನ್ನ ಎಳೆಯಾಗಿ ಬಿಟ್ಟಿಡ್ತೀವಿ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಜೊತೆಗೆ ವಿಡಿಯೋಗೆ ಲೈಕ್ ಕೊಟ್ಟು ಭಾರತ ಎಲ್ಲದಕ್ಕಿಂತ ಸೇಫ್ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಒಮ್ಮೆ ಯೋಚನೆ ಮಾಡಿ ನೋಡಿ, ಅದು ಆಸ್ಟ್ರೇಲಿಯಾದ ಅತ್ಯಂತ ಫೇಮಸ್ ಜಾಗ ಸಿಡ್ನಿ ಅಂತ ತಕ್ಷಣ ನಮ್ಮ ಕಣ್ಣ ಮುಂದೆ ಬರೋದೇ ಅಲ್ಲಿನ ಒಪೆರಾ ಹೌಸ್ ಮತ್ತು ಸುಂದರವಾದ ಬೀಚ್ ಗಳು. ಅಂತಹ ಒಂದು ಪ್ರಸಿದ್ಧ ತಾಣವೇ ಬೊಂಡಾಯಿ ಬೀಚ್. ಪ್ರವಾಸಿಗರ ಸ್ವರ್ಗ ಅಂತ ಕೂಡ ಕರೆಯಲಾಗುತ್ತೆ. ಇವತ್ತು ಅಲ್ಲಿನ ವಾತಾವರಣ ಬೇರೆಯದ್ದೇ ಆಗಿದ್ದು ಸಾವಿರಾರು ಜನ ಅಲ್ಲಿ ಸೇರಿದ್ರು. ಯಾಕೆ ಗೊತ್ತಾ? ಇವತ್ತಿಂದ ಯಹೂದಿ ಸಮುದಾಯದ ಪವಿತ್ರ ಹಬ್ಬ ಹನುಕಾ ಆಚರಣೆ ಶುರುವಾಗಿತ್ತು. ಹನುಕಾ ಅಂದ್ರೆ ದೀಪದ ಹಬ್ಬ, ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುವ ಹಬ್ಬ. ಬರೋಬ್ಬರಿ 8 ದಿನಗಳ ಕಾಲ ನಡೆಯುವಂತಹ ಈ ಹಬ್ಬವನ್ನ ಆಚರಿಸಲು ಚಿಕ್ಕ ಚಿಕ್ಕ ಮಕ್ಕಳು, ಮಹಿಳೆಯರು, ವಯಸ್ಸಾದ ಹಿರಿಯರು ಎಲ್ಲರೂ ಈ ಬೀಚ್ ನ ಸೈಡ್ ನಲ್ಲಿ ನೆರೆದಿದ್ರು. ಎಲ್ಲರ ಮುಖದಲ್ಲೂ ನಗು, ಸಡಗರ, ಸಂಭ್ರಮ, ಹಾಡು, ಡ್ಯಾನ್ಸ್ ಅಂತ ಜನ ಮೈ ಮರ್ತಿದ್ರು. ಯಾರಿಗೂ ಒಂದು ಸಣ್ಣ ಸುಳಿವು ಕೂಡ ಇರಲಿಲ್ಲ, ಇನ್ನೇನು ಕೆಲವೇ ಕ್ಷಣದಲ್ಲಿ ಸಂಭ್ರಮದ ಜಾಗ ಸ್ಮಶಾನವಾಗಲಿದೆ ಅಂತ. ಆಗ ಅಲ್ಲಿಗೆ ಬರ್ತಾರೆ ಮೂವರು ಯಮದೂತರು. ಹೌದು, ಕೈಯಲ್ಲಿ ದೊಡ್ಡ ದೊಡ್ಡ ರೈಫಲ್ ಗಳನ್ನ ಹಿಡ್ಕೊಂಡು ರೋಷಾವೇಶದಿಂದ ಬಂದಂತಹ 3 ಜನ ಉಗ್ರರು ಕಣ್ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಜನರ ಮೇಲೆ ಮನ ಬಂದಂತೆ ಗುಂಡಿನ ಮಳೆಗೆರೆಯಲು ಶುರು ಮಾಡ್ತಾರೆ. ಊಹಿಸ್ಕೊಳ್ಳಿ, ಆ ಮಕ್ಕಳ ಚೀರಾಟ, ಮಹಿಳೆಯರ ಆರ್ತನಾದ, ದಿಕ್ಕಾಪಾಲಾಗಿ ಓಡ್ತಾ ಇದ್ದಂತಹ ಜನ. ನೋಡ್ತಾ ಇದ್ದ ಹಾಗೆ ಬೋಯಿಂಗ್ ಬೀಚ್ ನ ಬಿಳಿ ಮರಳು ಕೆಂಪು ರಕ್ತದಲ್ಲಿ ಮುಳುಗಿ ಹೋಯಿತು. ಈಗ ಸಿಗ್ತಾ ಇರುವಂತಹ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಈ ಪೈಶಾಚಿಕ ಕೃತ್ಯಕ್ಕೆ ಬರೋಬ್ಬರಿ 12ಕ್ಕೂ ಹೆಚ್ಚು ಅಮಾಯಕರು ಪ್ರಾಣ ಬಿಟ್ಟಿದ್ದಾರೆ. 12ಕ್ಕೂ ಹೆಚ್ಚು ಜೀವಗಳು ಅಂದ್ರೆ ಸಾಮಾನ್ಯನ? ಹಬ್ಬ ಮಾಡೋದಕ್ಕೆ ಬಂದವರು ಹೆಣವಾಗಿ ಹೋಗಿದ್ದಾರೆ. ಇನ್ನು 29ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಅದರಲ್ಲಿ 10 ಜನರ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ವೈದ್ಯರು ಹೇಳಿದ್ದಾರೆ. ಅಲ್ಲದೆ ಸಾವಿನ ಸಂಖ್ಯೆ ಇನ್ನೂ ಕೂಡ ಹೇರುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾದ್ರೆ ಯಾಕೆ ಈ ದಾಳಿ ನಡೆಯಿತು? ಇವರ ಟಾರ್ಗೆಟ್ ಯಾರಾಗಿದ್ರು? ನ್ಯೂ ಸೌತ್ ವೇಲ್ಸ್ ಪೊಲೀಸರು ಮತ್ತು ತನಿಖಾ ಅಧಿಕಾರಿಗಳು ನೀಡಿರುವಂತಹ ಮಾಹಿತಿಯ ಪ್ರಕಾರ, ನೀಡಿದ ಮಾಹಿತಿಯನ್ನು ಗಮನಿಸಿದ್ರೆ ಎಂಥವರಿಗಾದ್ರೂ ಕೂಡ ರಕ್ತ ಕುದಿಯುತ್ತೆ. ಈ ದಾಳಿ ಮಾಡಿದ್ದು ಯಹೂದಿಗಳ ಹನುಕಾ ಆಚರಣೆಯನ್ನೇ ಟಾರ್ಗೆಟ್ ಮಾಡಿ ಅನ್ನೋದು ಈಗ ಸ್ಪಷ್ಟವಾಗಿದೆ. ಅಂದ್ರೆ ಇದು ಸುಮ್ಮನೆ ಯಾರೋ ಹುಚ್ಚರು ಬಂದು ಗುಂಡು ಹಾರಿಸಿ ಹೋದ ಘಟನೆಯಲ್ಲ, ಇದೊಂದು ಪಕ್ಕಾ ಪ್ಲಾನ್ಡ್ ಟೆರರ್ ಅಟ್ಯಾಕ್ ಆಗಿದೆ. ಯಾವುದೋ ದೇಶದಲ್ಲಿ ಇನ್ಯಾರೋ ಮಾಡಿದ ತಪ್ಪಿಗೆ ಇನ್ನೆಲ್ಲೂ ಇರುವಂತಹ ಅಮಾಯಕರ ಮೇಲೆ ದ್ವೇಷ ತೀರಿಸಿಕೊಳ್ಳುವ ವಿಕೃತಿ ಮನಸ್ಥಿತಿ ಇದು. ಕೇವಲ ಅವರು ಯಹೂದಿಗಳು ಅನ್ನೋ ಕಾರಣಕ್ಕೆ ಅವರ ಧಾರ್ಮಿಕ ಆಚರಣೆಯ ಸಂದರ್ಭದಲ್ಲೇ ದಾಳಿ ನಡೆಸಿ ಅವರನ್ನ ನಿರ್ವಂಶ ಮಾಡಬೇಕು ಅನ್ನೋ ಕೆಟ್ಟ ಆಲೋಚನೆಯಿಂದ ಈ ಕೃತ್ಯ ಎಸಗಲಾಗಿದೆ. ಅಮೆರಿಕದಲ್ಲೋ ಅಥವಾ ಬೇರೆ ವೆಸ್ಟರ್ನ್ ಕಂಟ್ರಿಯಲ್ಲೋ ಕೆಲವೊಮ್ಮೆ ಮೆಂಟಲಿ ಡಿಸ್ಟರ್ಬ್ ಆಗಿರೋರು ಅಥವಾ ಕೆಲಸ ಸಿಕ್ಕಿಲ್ಲ ಅಂತ ಫಸ್ಟೇಡ್ ಆದವರು ಗನ್ ಹಿಡಿದು ಸ್ಕೂಲ್ ಅಥವಾ ಮಾಲ್ ಗಳಿಗೆ ನುಗ್ಗಿ ಫೈರಿಂಗ್ ಮಾಡ್ತಾರೆ. ಆರಂಭದಲ್ಲಿ ಆಸ್ಟ್ರೇಲಿಯಾ ಪೊಲೀಸರು ಕೂಡ ಇದೇ ರೀತಿ ಅಂದ್ಕೊಂಡಿದ್ರು, ಯಾರೋ ಸೈಕೋಗಳು ಮಾಡಿರುವ ಕೆಲಸ ಇರಬಹುದು ಅಂತ. ಆದ್ರೆ ಯಾವಾಗ ಅವರ ಐಡೆಂಟಿಟಿ ರಿವೀಲ್ ಆಯ್ತು, ಯಾವಾಗ ಅವರ ಬಳಿ ಇದ್ದಂತಹ ವಸ್ತುಗಳು ಸಿಕ್ಕಿದ್ವೋ, ಆಗ ಕನ್ಫರ್ಮ್ ಆಯ್ತು ಇದು ಧಾರ್ಮಿಕ ದ್ವೇಷದ ಉಗ್ರ ಕೃತ್ಯ ಅಂತ. ಇನ್ನು ಇದೇ ವೇಳೆ ಅತ್ಯಂತ ಶಾಕಿಂಗ್ ವಿಚಾರ ಕೂಡ ಇದೆ. ಈ ದಾಳಿ ಮಾಡಿದ ಉಗ್ರರು ಯಾರು? ಇವರ ಹಿನ್ನೆಲೆ ಏನು? ದಾಳಿ ನಡೆಸಿದ ಸ್ಥಳದಲ್ಲಿ ಸಿಕ್ಕಂತಹ ಸಾಕ್ಷ್ಯಗಳು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಆಧಾರದ ಮೇಲೆ ಒಬ್ಬ ಉಗ್ರನ ಗುರುತು ಪತ್ತೆಯಾಗಿದೆ. ಆತನ ಹೆಸರು ನವೀದ್ ಅಕ್ರಮ್ ಅಂತ. ವಯಸ್ಸು ಜಸ್ಟ್ 23 ರಿಂದ 24 ವರ್ಷ. 23 ವರ್ಷದ ಒಬ್ಬ ಯುವಕನ ಕೈಯಲ್ಲಿ ಇರಬೇಕಾದದ್ದು ಲೇಖನಿ, ಪುಸ್ತಕ ಅಥವಾ ಲ್ಯಾಪ್ಟಾಪ್. ಆದ್ರೆ ಈತನ ಕೈಯಲ್ಲಿ ಇದ್ದದ್ದು ಮಾರಕ ರೈಫಲ್. ಇವನು ಅಂತಿಂತವನಲ್ಲ, ಸಿಡ್ನಿಯ ಪ್ರತಿಷ್ಠಿತ ಅಲ್ಮುರಾದ್ ಇನ್ಸ್ಟಿಟ್ಯೂಟ್ ನಲ್ಲಿ ಓದ್ತಾ ಇದ್ದಂತಹ ಒಬ್ಬ ವಿದ್ಯಾರ್ಥಿ. ನಾವೆಲ್ಲ ಅನ್ಕೊಳ್ತೀವಿ, ಯಾರು ಓದಿಲ್ಲವೋ, ಯಾರಿಗೆ ಪ್ರಪಂಚದ ಜ್ಞಾನ ಇಲ್ವೋ, ಯಾರು ಬಡತನದಲ್ಲಿ ಇರ್ತಾರೋ ಅಂತವರನ್ನ ಬ್ರೈನ್ ವಾಶ್ ಮಾಡೋದು ಸುಲಭ, ಅಂತವರು ಉಗ್ರರಾಗ್ತಾರೆ ಅಂತ. ಆದ್ರೆ ನವೀದ್ ಅಕ್ರಮ್ ಕೇಸ್ ಆ ಎಲ್ಲಾ ಮಿತ್ಗಳನ್ನ ಒಡೆದು ಹಾಕಿದೆ. ಚೆನ್ನಾಗಿ ಓದಿರೋ, ಸಮಾಜದ ಅರಿವಿರೋ, ಇಂಗ್ಲಿಷ್ ಮಾತಾಡೋ ಒಬ್ಬ ವಿದ್ಯಾವಂತ ಯುವಕನ ತಲೆಯಲ್ಲಿ ಎಷ್ಟರ ಮಟ್ಟಿಗೆ ವಿಷ ತುಂಬಲಾಗಿತ್ತು ಅನ್ನೋದನ್ನ ನೀವೇ
ಯೋಚಿಸಿ. ಈತನ ಹಿನ್ನೆಲೆ ಜಾಲಾಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಮಾಹಿತಿ ಲೀಕ್ ಆಗಿದೆ. ಅದರ ಪ್ರಕಾರ ಈತ ಪಾಕಿಸ್ತಾನದ ಮೂಲದವನು ಎಂಬ ಶಂಕೆ ವ್ಯಕ್ತವಾಗಿದೆ. ಪಾಕಿಸ್ತಾನದಿಂದ ಬಂದು ಸಿಡ್ನಿಯಲ್ಲಿ ವಿದ್ಯಾಭ್ಯಾಸದ ಹೆಸರಿನಲ್ಲಿ ನೆಲೆಸಿ ಕೊನೆಗೆ ಅಲ್ಲಿನ ಅನ್ನ ತಿಂದು ಜನರಿಗೆ ಗುಂಡು ಹೊಡೆದಿದ್ದಾನೆ. ವಿದ್ಯೆ ವಿನಯವನ್ನ ಕಲಿಸಬೇಕು ಅಂತಾರೆ, ಆದ್ರೆ ಇವನ ಪಾಲಿಗೆ ವಿದ್ಯೆ ಅನ್ನೋದು ಬಾಂಬ್ ಮಾಡೋದಕ್ಕೆ ಮತ್ತೊಬ್ಬರನ್ನ ಸಾಯಿಸೋದಕ್ಕೆ ಟ್ರೈನಿಂಗ್ ಅಷ್ಟೇ ಆಗೋಗಿದೆ. ಇನ್ನು ದಾಳಿ ನಡೆದ ಸಂದರ್ಭದಲ್ಲಿ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ, ಅದನ್ನ ನೀವು ನೋಡಿರಬಹುದು. ಮೂವರು ಉಗ್ರರು ಮನಬಂದಂತೆ ಗುಂಡು ಹಾರಿಸ್ತಾ ಮುನ್ನುಗ್ಗಿದ್ರು. ಆ ಸಂದರ್ಭದಲ್ಲಿ ಆಸ್ಟ್ರೇಲಿಯಾದ ಒಬ್ಬ ಧೈರ್ಯವಂತ ನಾಗರಿಕ ತನ್ನ ಪ್ರಾಣವನ್ನೇ ಲೆಕ್ಕಿಸದೆ ಒಬ್ಬ ಉಗ್ರನ ಮೇಲೆ ಎರಗಿದ್ದಾನೆ. ಆತನ ಕೈಲಿದ್ದಂತಹ ರೈಫಲ್ ಕಿತ್ಕೊಂಡು ಆತನನ್ನ ಕೆಳಗೆ ತಳ್ಳಿದ್ದಾನೆ. ಆ ತಕ್ಷಣ ಅಲ್ಲಿದ್ದ ಪೊಲೀಸರು ಆಕ್ಟಿವ್ ಆಗಿ ಆ ಉಗ್ರನನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತೊಬ್ಬ ಉಗ್ರನನ್ನ ಪೊಲೀಸರು ಸ್ಪಾಟ್ ನಲ್ಲೇ ಎನ್ಕೌಂಟರ್ ಮಾಡಿದ್ದಾರೆ. ಆತ ಅಲ್ಲೇ ಸತ್ತೋಗಿದ್ದಾನೆ. ಮೂರನೇ ಉಗ್ರನಿಗೂ ಗುಂಡೆಟು ಬಿದ್ದಿದ್ದು ಆತನ ಸ್ಥಿತಿ ಕೂಡ ಗಂಭೀರವಾಗಿದೆ. ಆದ್ರೆ ಅಸಲಿ ಆತಂಕದ ವಿಚಾರ ಏನಂದ್ರೆ ಪೊಲೀಸರು ನವೀದ್ ಅಕ್ರಮ್ ಬಂದಿದ್ದಂತಹ ಕಾರನ್ನ ಚೆಕ್ ಮಾಡಿದಾಗ ಬೆಚ್ಚಿ ಬಿದ್ದಿದ್ದಾರೆ. ಯಾಕಂದ್ರೆ ಆ ಕಾರಿನಲ್ಲಿ ಸುಮ್ಮನೆ ಬಟ್ಟೆ ಇರಲಿಲ್ಲ, ಬದಲಾಗಿ ಭಾರಿ ಪ್ರಮಾಣದ ಐಇಡಿ ಅಥವಾ ಬಾಂಬ್ಗಳು ಪತ್ತೆಯಾಗಿವೆ. ಒಂದ್ ವೇಳೆ ಆ ಬಾಂಬ್ಗಳು ಸ್ಫೋಟಗೊಂಡಿದ್ರೆ ಊಹಿಸಿಕೊಳ್ಳಿ, ಬೋಂಡಾಯಿ ಬೀಚ್ ನ ಅರ್ಧ ಭಾಗವೇ ಹಾರಿ ಹೋಗ್ತಾ ಇತ್ತು. ನೂರಾರು ಸಾವಿರಾರು ಜನ ಬೂದಿಯಾಗ್ತಾ ಇದ್ರು. ಪುಣ್ಯಕ್ಕೆ ಪೊಲೀಸರು ಸಮಯ ಪ್ರಜ್ಞೆಯ ಮೇರೆದು ಆ ಸ್ಫೋಟಕವನ್ನ ವಶಪಡಿಸಿಕೊಂಡಿದ್ದಾರೆ. ಇಲ್ಲದಿದ್ರೆ ಇವತ್ತು ಆಸ್ಟ್ರೇಲಿಯಾದ ಇತಿಹಾಸದಲ್ಲೇ ಅತ್ಯಂತ ಕರಾಳ ದಿನವಾಗಿ ಇದು ಮಾರ್ಪಾಡಾಗ್ತಾ ಇತ್ತು. ಇವರ ಪ್ಲಾನ್ ಬರೀ ಗುಂಡು ಹಾರಿಸೋದಾಗಿರ್ಲಿಲ್ಲ, ಬಾಂಬ್ ಇಟ್ಟು ಇಡೀ ಪ್ರದೇಶವನ್ನೇ ಧ್ವಂಸ ಮಾಡೋದಾಗಿತ್ತು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಇನ್ನು ಈ ಘಟನೆಯನ್ನ ನಮ್ಮ ದೇಶದ ಜೊತೆ ಸ್ವಲ್ಪ ಲಿಂಕ್ ಮಾಡಿ ನೋಡೋದಾದ್ರೆ, ಇತ್ತೀಚೆಗೆ ಭಾರತದಲ್ಲೂ ಎಷ್ಟು ಐಸಿಸ್ ಮಾಡೆಲ್ಗಳು ಸಿಕ್ಕಿಬಿದ್ದಿದ್ದಾವೆ. ಬೆಂಗಳೂರು, ಪುಣೆ, ಹೈದರಾಬಾದ್ ಗಳಲ್ಲಿ ಅರೆಸ್ಟ್ ಆದವರು ಯಾರೋ ಕಳ್ಳರೋ ಸುಳ್ಳರೋ ಅಲ್ಲ, ಅವರೆಲ್ಲ ದೊಡ್ಡ ದೊಡ್ಡ ಡಾಕ್ಟರ್ಗಳು, ಸಾಫ್ಟ್ವೇರ್ ಇಂಜಿನಿಯರ್ಗಳು, ಟೆಕ್ಕಿಗಳು. ಹಾಗಾದ್ರೆ ಯಾಕೆ ಹೇಗಾಗ್ತಾ ಇದೆ? 23-24 ವರ್ಷದ ನವೀದ್ ಅಕ್ರಮ್ ನಂತಹ ಯುವಕರು, ಮೆಡಿಕಲ್ ಓದಿದ ಡಾಕ್ಟರ್ಗಳು ಯಾಕೆ ಮನುಷ್ಯರ ಪ್ರಾಣವನ್ನ ಉಳಿಸೋದನ್ನ ಬಿಟ್ಟು ಪ್ರಾಣ ತೆಗೆಯೋದಕ್ಕೆ ನಿಂತಿದ್ದಾರೆ? ಅವರ ತಲೆಯಲ್ಲಿ ಧರ್ಮದ ಹೆಸರಲ್ಲಿ ತುಂಬಲಾಗಿರುವಂತಹ ಆ ಫೀಮು ಎಂತಹದ್ದು? ನಾವೆಲ್ಲ ಪದೇ ಪದೇ ಹೇಳ್ತಾ ಇದ್ದೀವಿ, ಎಲ್ಲಾ ಮುಸ್ಲಿಮರು ಉಗ್ರರಲ್ಲ. ಹೌದು, 100% ಸತ್ಯ, 100% ಇದು ಸತ್ಯ. ಒಳ್ಳೆಯ ಮುಸ್ಲಿಮರು ಕೂಡ ಇದ್ದಾರೆ. ಆದ್ರೆ ಪಾಕಿಸ್ತಾನದಲ್ಲಿರುವಂತಹ ಮುಸ್ಲಿಮರು ಉಗ್ರ ಪಿಪಾಸುಗಳಾಗಿದ್ದಾರೆ. ಜಗತ್ತಿನಲ್ಲಿ ಎಲ್ಲೇ ಉಗ್ರ ಕೃತ್ಯ ನಡೆದ್ರು ಕೂಡ, ಬಾಂಬ್ ಬ್ಲಾಸ್ಟ್ ಆದ್ರೂ ಕೂಡ ಅದರ ಆರೋಪವನ್ನ ನೋಡಿದಾಗ ಉಗ್ರರೆಲ್ಲ ಒಂದೇ ಸಮುದಾಯದವರು ಅನ್ನೋದು ಯಾಕೆ ಪ್ರೂವ್ ಆಗ್ತಾ ಇದೆ? ಈ ಕಟು ಸತ್ಯವನ್ನ ಒಪ್ಪಿಕೊಳ್ಳುವುದಕ್ಕೆ ಕೆಲವರಿಗೆ ಕಷ್ಟ ಆಗ್ಬೋದು, ಆದ್ರೆ ಅಂಕಿಅಂಶಗಳು ಇದನ್ನೇ ಹೇಳ್ತಾ ಇವೆ. ಒಬ್ಬ ವ್ಯಕ್ತಿ ಸಮಾಜದ ಬಗ್ಗೆ ಎಲ್ಲಾ ತಿಳ್ಕೊಂಡು ಉನ್ನತ ಶಿಕ್ಷಣ ಪಡ್ಕೊಂಡು ಕೊನೆಗೆ ಅಮಾಯಕ ಮಕ್ಕಳ ಮೇಲೆ ಗುಂಡು ಹಾರಿಸ್ತಾನೆ ಅಂದ್ರೆ ಆತನ ಶಿಕ್ಷಣಕ್ಕೆ ಏನ್ ಬೆಲೆ? ಆತನನ್ನ ಮನುಷ್ಯ ಅನ್ನೋದಕ್ಕೆ ಸಾಧ್ಯನಾ? ಇದು ಯಾವುದೋ ಒಂದು ದೇಶದ ಸಮಸ್ಯೆಯಲ್ಲ, ಇದು ಒಂದು ಮೈಂಡ್ ಸೆಟ್ ನ ಸಮಸ್ಯೆಯಾಗಿದೆ. ಇನ್ನು ಈ ಭೀಕರ ದಾಳಿಗೆ ಇಡೀ ಪ್ರಪಂಚವೇ ನಡಗಿ ಹೋಗಿದೆ. ಇಸ್ರೇಲ್ ಸೇರಿದಂತೆ ಯಹೂದಿ ಬಾಹುಳ್ಯದ ಇರುವಂತಹ ರಾಷ್ಟ್ರಗಳು ಕೆಂಡಾಮಂಡಲವಾಗಿವೆ. ನಮ್ಮ ಹಬ್ಬದ ದಿನವೇ ನಮ್ಮ ಮೇಲೆ ದಾಳಿ ಮಾಡ್ತಾರಾ ಹೀಗಂತ ರೊಚ್ಚಿಗೇಳ್ತಾ ಇವೆ. ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಘಟನೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಭಯೋತ್ಪಾದನೆಗೆ ಯಾವುದೇ ಧರ್ಮವಿಲ್ಲ, ಯಾವುದೇ ಗಡಿ ಇಲ್ಲ, ಇದರ ವಿರುದ್ಧ ನಾವೆಲ್ಲ ಒಂದಾಗಿ ಹೋರಾಡಬೇಕಾಗಿದೆ ಅಂತ ಕರೆಯನ್ನ ನೀಡಿದ್ದಾರೆ. ಆದ್ರೆ ಬರೀ ಕಂಡೆಮ್ ಮಾಡಿದ್ರೆ ಸಾಕ? ಖಂಡಿತ ಸಾಲದು. ಆಸ್ಟ್ರೇಲಿಯಾದಂತಹ ದೇಶ ಇಲ್ಲಿಯವರೆಗೆ ತಾನಾಯ್ತು ತನ್ನ ಪಾಡಾಯ್ತು ಅಂತ ಇತ್ತು. ಆದ್ರೆ ಈಗ ಅವರಿಗೂ ಅರ್ಥವಾಗಿದೆ, ನಮ್ಮ ಮನೆಯ ಬಾಗಿಲಿಗೂ ಆ ರಾಕ್ಷಸ ಬಂದು ನಿಂತಿದ್ದಾನೆ ಅಂತ. ಇದು ಅಮೆರಿಕ ಮತ್ತು ಪಶ್ಚಿಮದ ರಾಷ್ಟ್ರಗಳಿಗೆ ಒಂದು ಎಚ್ಚರಿಕೆ ಗಂಟೆಯಾಗಿದೆ. ನೀವು ಎಲ್ಲಿಯವರೆಗೂ ಓಲೈಕೆ ರಾಜಕಾರಣ ಮಾಡ್ತೀರೋ ಅಲ್ಲಿಯವರೆಗೂ ಗುಡ್ ಟೆರರಿಸಂ, ಬ್ಯಾಡ್ ಟೆರರಿಸಂ ಅಂತ ಭೇದ ಮಾಡ್ತೀರೋ ಅಲ್ಲಿಯವರೆಗೂ ಇಂತಹ ನವೀದ್ ಅಕ್ರಮ್ಗಳು ಹುಟ್ಟಿಕೊಳ್ತಾ ಇರ್ತಾರೆ. ಪಾಕಿಸ್ತಾನದಂತಹ ದೇಶಗಳಿಗೆ ಫಂಡಿಂಗ್ ಮಾಡೋರನ್ನ ನಿಲ್ಲಿಸಬೇಕಾಗುತ್ತೆ. ಉಗ್ರರನ್ನ ಬೆಂಬಲಿಸುವಂತಹ ಐಡಿಯಾಲಜಿಯನ್ನ ಬ್ಯಾನ್ ಮಾಡಬೇಕು. ಇಲ್ಲದಿದ್ರೆ ಮುಂದಿನ ಪೀಳಿಗೆಗೆ ನಾವು ಉಳಿಸಿಕೊಂಡಿರುವುದು ಕೇವಲ ಸ್ಮಶಾನವನ್ನ ಮಾತ್ರ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸಿಡ್ನಿಯಲ್ಲಿ ನಡೆದಂತಹ ಈ ರಕ್ತಪಾತ ಕೇವಲ ಒಂದು ಸುದ್ದಿ ಇಲ್ಲ, ಇದೊಂದು ಪಾಠ. ವಿದ್ಯಾವಂತರು ದಾರಿ ತಪ್ಪಿದಾಗ ಸಮಾಜಕ್ಕೆ ಎಷ್ಟು ದೊಡ್ಡ ಆಪತ್ತು ಕಾದಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿದೆ. ಆಸ್ಟ್ರೇಲಿಯಾದ ಪೊಲೀಸರು ಸದ್ಯಕ್ಕೆ ಪರಿಸ್ಥಿತಿಯನ್ನ ಹತೋಟಿಗೆ ತಂದಿರಬಹುದು, ಒಬ್ಬನನ್ನ ಅರೆಸ್ಟ್ ಮಾಡಿರಬಹುದು, ಆದ್ರೆ ಆತನ ಹಿಂದಿರೋದು ಯಾರು? ಆತನಿಗೆ ಬಾಂಬ್ ಕೊಟ್ಟಿದ್ದು ಯಾರು? ಆತನಿಗೆ ಬ್ರೈನ್ ವಾಶ್ ಮಾಡಿದ್ದು ಯಾರು? ಈ ಜಾಲದ ಬೇರು ಎಲ್ಲಿದೆ ಅನ್ನೋದನ್ನ ಕಿತ್ತು ಹಾಕಬೇಕಾಗಿದೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.